ಸ್ನೇಹಿತರೆ, ದೀಪಾವಳಿ ಹಬ್ಬ ಹತ್ರ ಬಂತು. ದೀಪಾವಳಿಗೆ ಮನೆಯನ್ನು ಯಾವ ರೀತಿ ಡೆಕೋರೇಷನ್ ಮಾಡೋದು, ಯಾವುದಾದ್ರೂ ಕಾರ್ನರ್ ಇದ್ದರೆ ಅದನ್ನು ಯಾವ ರೀತಿ ದೀಪದಿಂದ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್. ಈ ಹ್ಯಾಕ್ಗಳನ್ನು ಎಲ್ಲ ಯೂಸ್ ಮಾಡಿ ನೀವು ಕೂಡ ನಿಮ್ಮ ಮನೆಯನ್ನು ಪಳಪಳ ಪಳಪಳ ಅಂತ ಒಳಿಸ್ಬೋದು. ಯಾಕಂದರೆ ದೀಪಾವಳಿ ಹಬ್ಬ ಹತ್ರ ಬಂತಲ್ಲ. ದೀಪಾವಳಿ ಅಂದರೆ ಬೆಳಕಿನ ಹಬ್ಬ. ಬೆಳಕಿನ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳು. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ದೀಪಾವಳಿ ಹಬ್ಬ ಹತ್ರ ಬಂತು. ಸೊ ಹಾಗಾಗಿ ದೀಪಾವಳಿ ಹ್ಯಾಕ್ಸ್ ಕೂಡ ಈ ವಿಡಿಯೋದಲ್ಲೇ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿದ್ರಿ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹಾಕಿದ್ನಲ್ಲ. ಎಸ್, ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ. ಈ ಬಾರಿ ಸ್ನೇಹಿತರೆ, ನಮ್ಮ ದೀಪಾವಳಿ ಅಂತೂ ಕಂಪ್ಲೀಟ್ಲಿ ಟೋಟಲಿ ಡಿಫ್ರೆಂಟ್. ಸಾಮಾನ್ಯವಾಗಿ ಏನ್ ಮಾಡ್ತಿದ್ವಿ ಅಂದ್ರೆ, ಮಮ್ಮಿ ಮನೆಗೆ ಹೋಗ್ಬಿಡ್ತಿದ್ದೆ. ಎಲ್ಲ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಕೂಡಿ ಅವತ್ತಿನ ದಿನ ಅಲ್ಲೇ ದೀಪಾವಳಿಯನ್ನ ಆಚರಣೆ ಮಾಡುವಂತ ವಾಡಿಕೆ ನಮ್ಮ ಮನೇಲಿ ಯಾವಾಗ್ಲೂ ಇತ್ತು. ಬಟ್ ಈ ಬಾರಿ ಟೋಟಲಿ ಡಿಫ್ರೆಂಟ್. ಯಾಕಪ್ಪ ಅಂತ ಅಂದ್ರೆ, ಕೋವಿಡ್ ಇದೆ. ಸೊ ಹಾಗಾಗಿ ಎಲ್ಲೂ ಹೊರಗೆ ಹೋಗಕ್ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ಮಮ್ಮಿ ಮನೆಗೆ ಹೋಗ್ಬೋದು. ಬಟ್ ಆದ್ರೆ ಅಷ್ಟು ಸಂತೋಷ ಇಲ್ಲ. ಈಗ ಹೊರಗಡೆ ಎಲ್ಲೋ ಇದ್ದಾರೆ, ಇನ್ನೊಬ್ರು ಯಾರೋ ಅಮೆರಿಕಾದಲ್ಲಿದ್ದಾರೆ, ನನ್ನ ಕಸಿನು, ಅವ್ರು ಕೂಡ ನಮ್ಮ ಮನೆಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹಬ್ಬ ಮಾಡುವಂತ ಮಜಾನೇ ಇಲ್ಲ, ಸಂತೋಷನೂ ಇಲ್ಲ. ದೀಪಾವಳಿ ಅಂದ್ರೆ ಈ ಬೆಳಕಿನ ಹಬ್ಬ, ಅದ್ರಲ್ಲೂ ಸಂತೋಷದ ದಿನ ಅಂತಾನೆ ಹೇಳ್ಬೋದು. ದೀಪಾವಳಿ ದಿನ ಸಾಮಾನ್ಯವಾಗಿ ಚಿನ್ನ, ಬೆಳ್ಳಿ ಮತ್ತೆ ಮನೆಗೆ ಕೆಲವೊಂದು ಬೇಕಾಗಿರುವಂತಹ ಐಟಮ್ಸ್ ಅನ್ನ ತೆಗೆದುಕೊಂಡು ಬರ್ತಾರೆ. ನೀವು ನೋಡಿರ್ಬೋದು, ಅಂಗಡಿಗಳಲ್ಲೂ ಕೂಡ ತುಂಬಾ ದೀಪಾವಳಿ ಹಬ್ಬಕ್ಕೆ ಆಫರ್ಸ್ ಅನ್ನ ಹಾಕಿರ್ತಾರೆ. ಯಾಕೆ ಹೇಳಿ? ಧನ್ತೇರಸ್ ಅಂದ್ರೆ ಧನಲಕ್ಷ್ಮಿಯನ್ನ ಪೂಜೆ ಮಾಡೋ ದಿನ. ದೀಪಾವಳಿಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಲಕ್ಷ್ಮಿಯನ್ನ ಪೂಜೆ ಮಾಡೇ ಮಾಡ್ತೀವಿ. ಆ ದಿನ ಏನೇ ಖರೀದಿ ಮಾಡಿದ್ರು ಕೂಡ ವೃದ್ಧಿ ಆಗತ್ತೆ, ಅಂದ್ರೆ ಅದು ಡಬಲ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ವಾಡಿಕೆ ಕೂಡ ಇದೆ. ಪ್ರತಿ ಬಾರಿಯಾಗೆ ಈ ಬಾರಿ ಹೊರಗಡೆ ಹೋಗಿ ಚಿನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಮಜಾನೇ ಬೇರೆ ಅಲ್ವಾ. ಹೋಗೋದು, ಒಡವೆ ಅಂಗಡಿಗಳು ಕೂತ್ಕೊಳ್ಳೋದು, ಕೈಯಲ್ಲಿ ಇಟ್ಕೊಂಡು ನೋಡೋದು, ಅದ್ರ ಮಜಾನೇ ಬೇರೆ ಇರುತ್ತೆ. ಬಟ್ ಆದ್ರೆ ಈ ಕೋವಿಡ್ ಸಿಚುಯೇಷನ್ ಇರೋ ಕಾರಣ ನಾವು ಹೊರಗಡೆ ಹೋಗಿ ಟ್ರೆಡಿಷನಲ್ ವೇನಲ್ಲಿ ಹೋಗಿ ಕೂತ್ಕೊಂಡು ಚಿನ್ನ ಖರೀದಿ ಮಾಡೋದು, ಈ ಅಂಗಡಿ ಇಲ್ಲ ಅಂದ್ರೆ ಇನ್ನೊಂದು ಅಂಗಡಿ, ಆ ರೀತಿ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಇವತ್ತಿನ ದಿನ ನಾನು ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಅನ್ನ ಕೊಡ್ತೀನಿ, ಹೇಗೆ ಮನೇಲೆ ಕೂತ್ಕೊಂಡು ಚಿನ್ನನ ಖರೀದಿ ಮಾಡ್ಬೋದು ಅಂತ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟಕ್ಕೆ ಚಿನ್ನ ಖರೀದಿ ಮಾಡ್ಬೋದು. ಲೈಕ್ ಎಕ್ಸಾಂಪಲ್, 10 ರೂಪಾಯಿ ಇದೆಯಾ, 10,000 ಇದೆಯಾ, 20,000 ಇದೆಯಾ, ಈ ರೀತಿ ನಿಮ್ಮ ಹತ್ರ 10 ರೂಪಾಯಿ, ಮಿನಿಮಮ್ 10 ರೂಪಾಯಿಂದ ಶುರು ಮಾಡ್ಬೋದು. ನೀವು ಚಿನ್ನನ ಖರೀದಿ ಮಾಡ್ಬೋದು. ಹೇಗಪ್ಪ ಅಂತನಾ, ಗ್ರೋ ಆಪ್ ಮುಖಾಂತರ. ಈ ಗ್ರೋ ಆಪ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಆಪ್. ಇಲ್ಲಿ ನೀವು ಚಿನ್ನನ ಖರೀದಿ ಮಾಡ್ಬೋದು. ಗ್ರೋ ಪ್ರೊವೈಡ್ ಡಿಜಿಟಲ್ ಗೋಲ್ಡ್. ನೀವು ಕೂಡ ಪ್ಯೂರ್ ಡಿಜಿಟಲ್ ಗೋಲ್ಡ್ ಅನ್ನ ಗ್ರೋ ಆಪ್ ನಲ್ಲಿ ಖರೀದಿ ಮಾಡ್ಬೋದು, ಕೇವಲ ಕೆಲವೊಂದು ಕ್ಲಿಕ್ಸ್ ಮಾಡೋ ಮುಖಾಂತರ. ಆನಂತರ ಸ್ಟೋರೇಜ್ ಬಗ್ಗೆ, ಚಿನ್ನ ಜೋಪಾನವಾಗಿ ಇಡೋದ್ರ ಬಗ್ಗೆ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಎಸ್, ಬನ್ನಿ ಯಾವ ರೀತಿ ಮಾಡೋದು ಜರ್ನಿ ನೋಡ್ಕೊಂಡು ಬರೆಯೋರಂತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಗ್ರೋ ಆ್ಯಪ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಲೈವಲ್ಲಿ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅಂತ ತೋರಿಸ್ತಾ ಇರುತ್ತೆ. ನೀವು ಎಷ್ಟು ದಿನದ ಬೇಕಾದರೂ ಗೋಲ್ಡ್ ರೇಟ್ ನೋಡ್ಬೋದು. ನೀವು ಇಲ್ಲೇ ಗೋಲ್ಡನ್ನು ಖರೀದಿ ಕೂಡ ಮಾಡ್ಬೋದು, ಸೇಲ್ ಕೂಡ ಮಾಡ್ಬೋದು. ನೀವು ಅಂದರೆ ರುಪೀಸ್ ಎಲ್ಲ ಪರ್ಚೇಸ್ ಮಾಡ್ಬೋದು, ಅಥವಾ ಗ್ರಾಮ್ ಲೆಕ್ಕದಲ್ಲೂ ಕೂಡ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ಅದೇ ಸ್ನೇಹಿತರೆ, ನೀವು ಖರೀದಿ ಮಾಡಿದ 2 ದಿನ ನೀವು ಸೇಲ್ ಮಾಡೋಕ್ಕಾಗೋದಿಲ್ಲ. ಅದಲ್ಲದೆ 2 ದಿನದ ನಂತರ ನಿಮಗೆ ಏನಾದರೂ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 5,000 ರೂಪಾಯಿಗೆ ಚಿನ್ನನ ಖರೀದಿ ಮಾಡ್ತಾ ಇದ್ದೀನಿ. ಈ ಕೊನೆಯಲ್ಲಿ ಏನಿದೆ ಅದು GST ಎಲ್ಲ ಸೇರಿಸಿ ನಿಮಗೆ ಇನ್ಕ್ಲೂಡ್ ಆಗಿ ಬಂದ್ಬಿಡತ್ತೆ. ಈಗ ನಿಮಗೆ ಡೈಲಿ ಅಪ್ಡೇಟ್ಸ್ ಏನಾದರೂ ನೀವು ನೋಡಬೇಕು ಅಂದರೆ ಡ್ಯಾಶ್ ಬೋರ್ಡ್ಗೆ ಹೋಗಿ ನಿಮ್ಮ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಟ್ರ್ಯಾಕ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗೆ ಇವತ್ತು ದೀಪಾವಳಿ ಹಬ್ಬದ ಡೆಕೋರೇಷನ್ನ ನಾನು ಹೇಳ್ಕೊಡ್ತೀನಿ. ನಾನಿಲ್ಲಿ ಡಿಮಾರ್ಟಿಂದ ಕೆಲವೊಂದು ಐಟಮ್ಸನ್ನು ತಂದಿದ್ದೆ. ತುಂಬ ಬೋಳಾಗಿ ಕಾಣ್ತಿತ್ತು, ಅದಕ್ಕೆ ಈ ರೀತಿ ಡಿಸೈನ್ ಮಾಡಿದ್ದೀನಿ. ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಫೆವಿಕಲನ್ನು ತೆಗೆದುಕೊಂಡು ಈ ರೀತಿ ಒಂದು 5 ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಫೆವಿಕಲನ್ನು ಹಾಕ್ಕೊಳ್ತೀನಿ. ಆಯಿತಾ? ಈಗ ಈ ರೀತಿ ಫೆವಿಕಲನ್ನು ಹಾಕಿದ ನಂತರ ನಾನು ಏನು ಮಾಡ್ತೀನಿ, ಈ ಸ್ಟೋನ್ಸನ್ನು ಹಾಕ್ಕೊಳ್ತೀನಿ. ಸ್ನೇಹಿತರೆ, ಈ ಸ್ಟೋನ್ ನಿಮಗೆ ಒಂದು 30ರಿಂದ 40 ಪೈಸಾ ಬೀಳುತ್ತೆ ಒಂದು ಸ್ಟೋನ್ಗೆ. ಆಯಿತಾ? ಹಾರ್ಡ್ಲಿ ನಿಮಗೆ ಒಂದು 10 ರೂಪಾಯಿಗೆ ಈ ಡೆಕೋರೇಷನ್ ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ಹೊರಗಡೆ ತೆಗೆದುಕೊಳ್ತೀನಿ ಅಂದರೆ ಏನಿಲ್ಲ ಅಂದ್ರೂ ಒಂದೊಂದು ದಿಯಾಸು ನಿಮಗೆ 70-80 ರೂಪಾಯಿ ಇರುತ್ತೆ ನೋಡಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಒಂದು ಸ್ವಲ್ಪ ಒಂದು ಕಡ್ಡಿ ಸಹಾಯದಿಂದ ಈ ರೀತಿ ಫೆವಿಕಲನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಹಚ್ತಾ ಇದ್ದೀನಿ ಅಂತ. ಆಯಿತಾ? ಈ ರೀತಿ ಫೆವಿಕಲನ್ನು ಹಚ್ಬಿಟ್ಟು ಇದೇ ರೀತಿ ಈ ಡೈಮಂಡ್ ಶೇಪಲ್ಲಿ ಇದೆಯಲ್ಲ, ಅದೇ ರೀತಿ ಉದ್ದುದ್ದ ಇರುವಂತಹ ಸ್ಟೋನ್ಸನ್ನು ಇಡ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇದೆ ಸ್ಟೋನು. ಅದನ್ನು ಒನ್ ಬೈ ಒನ್ ಇಟ್ಕೊಳ್ತಾ ಹೋಗ್ತೀನಿ. ಸ್ನೇಹಿತರೆ, ಫೆವಿಕಲ್ ಇಷ್ಟೊಂದು ಕಾಣ್ತಿದೆಯಲ್ಲ,
ಇದು ಗಲೀಜಾಗಿ ಕಾಣಲ್ವಾ ಮೇಡಮ್ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ ಸ್ನೇಹಿತರೆ, ಇದು ಒಂಚೂರು ಕೂಡ ನಿಮಗೆ ಕಾಣೋದಿಲ್ಲ. ಆರಿದ ನಂತರ ಇದು ಸಂಪೂರ್ಣವಾಗಿ ಹೊರಟೋಗುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಫೋಟೋ ತೋರಿಸಿದ್ನಲ್ಲ, ಆ ರೀತಿ ಆಗುತ್ತೆ. ಸೊ ಆರಲಿಕ್ಕೆ ಸುಮಾರು ಒಂದು 2 ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ. ಆ ನಂತರ ಇದು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟಾಗಿ ರೆಡಿ ಆಗಿಬಿಡುತ್ತೆ. ನೋಡಿ, ರೆಡಿ ಆಯಿತು. ಈಗ ಇದ್ರ ಮಧ್ಯ ಕ್ಯಾಂಡಲ್ ಇಟ್ಬಿಟ್ರೆ ಆಯಿತು. ನಾನೇನು ಮಾಡಿದ್ದೀನಿ, ಇನ್ನೊಂದನ್ನು ಕೂಡ ಮಾಡಿದ್ದೀನಿ. ಅದಕ್ಕೆ ವಾಟರ್ ಬಬಲ್ಸನ್ನು ಹಾಕಿ ಕ್ಯಾಂಡಲನ್ನು ಹಚ್ಚಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಈಗ ಬನ್ನಿ, ನೆಕ್ಸ್ಟು ಒಂದು ವೇಸ್ಟ್ ಬಾಟಲನ್ನು ಉಪಯೋಗಿಸ್ಕೊಂಡು ಒಂದು ಸೂಪರಾಗಿರುವಂಥ ದೀಪಾವಳಿ ಹ್ಯಾಕನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಮೊದಲೇನು ಮಾಡ್ತೀನಿ, ನಾನೊಂದು ಖಾಲಿ ಬಾಟ್ಲನ್ನು ತೆಗೆದುಕೊಂಡಿದ್ದೀನಿ, ಗಾಜಿನ ಬಾಟ್ಲು. ಈ ರೀತಿ ಸ್ಪಾಂಜ್, ಆನಂತರ ನೇಲ್ ಪಾಲಿಷ್ ಇದ್ದರೆ ನೇಲ್ ಪಾಲಿಷನ್ನು ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಪೇಂಟ್ ಇದ್ದರೂ ಕೂಡ, ಅಂದರೆ ಮಕ್ಕಳಿಗೆ ಕ್ರಾಫ್ಟ್ ಮಾಡಲಿಕ್ಕೆ ಪೇಂಟ್ ಇದೆ ನೋಡಿ, ಅದನ್ನಾದರೂ ಕೂಡ ಯೂಸ್ ಮಾಡ್ಕೋಬೋದು. ನೀವು ಯಾವುದಾದ್ರೂ ಯೂಸ್ ಮಾಡಿ. ಬಟ್ ನೇಲ್ ಪಾಲಿಷ್ ಏನಾದರೂ ನೀವು ಹಾಕಿದ್ರೆ ಲಾಂಗ್ ಟರ್ಮ್ ಇರುತ್ತೆ, ಒಂಚೂರು ಕೂಡ ಹಾಳಾಗೋದಿಲ್ಲ. ಈಗ ನೋಡಿ, ಈ ರೀತಿ ಗ್ರೀನ್ ಕಲರ್ ನೇಲ್ ಪಾಲಿಷನ್ನು ತೆಗೆದುಕೊಳ್ತೀನಿ. ಫಸ್ಟು ನೇಲ್ ಪಾಲಿಷನ್ನು ಸ್ಪಾಂಜ್ಗೆ ಹಾಕ್ಬಿಟ್ಟು ಈ ರೀತಿ ಟ್ಯಾಪ್ ಮಾಡ್ಕೊಳ್ತೀನಿ. ಆಯಿತಾ? ನೋಡಿ, ಈ ರೀತಿ ಕಂಪ್ಲೀಟಾಗಿ ರೆಡಿ ಆಯಿತು. ಆಯಿತಾ? ಈಗ ನಾನೇನು ಮಾಡ್ತೀನಿ, ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ನಿಮ್ಮ ಹತ್ರ ಅಕ್ರಿಲಿಕ್ ಕಲರ್ಸ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ನಾನು ಬ್ಲ್ಯಾಕ್ ಕಲರನ್ನು ತೆಗೆದುಕೊಂಡು ನೀಟಾಗಿ ಒಂದು ಮರನ ಬಿಟ್ಕೊಳ್ತೀನಿ, ಅಂದರೆ ಟ್ರೀ. ನೀವು ಸಣ್ಣ ಸಣ್ಣ ಹೂವು ಕೂಡ ಬಿಟ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಿಮ್ಮ ಕ್ರಿಯೇಟಿವಿಟಿ ಹೇಗಿದೆಯೋ ಆ ರೀತಿ ಮಾಡ್ಕೊಳ್ಳಿ. ಆಯಿತಾ? ಸೊ ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ಸುನಿಮಾ ಪೇಂಟಿಂಗ್ ಸಖತ್ತಾಗಿ ಮಾಡ್ತಾರೆ. ಈವನ್ ದೀಕ್ಷಾ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ. ಅಫ್ಕೋರ್ಸ್ ನಾನು ಕೂಡ ಪೇಂಟಿಂಗ್ ಮಾಡ್ತಿದ್ದೆ, ಬಟ್ ತುಂಬ ಚೆನ್ನಾಗೇನಲ್ಲ, ಬಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಸುಮ್ಮನೆ ನಿಮ್ಮ ಇಮ್ಯಾಜಿನೇಷನ್, ಈಗ ಈ ರೀತಿ ಇದೆ ಮರ, ಬೋಲ್ಡ್ ಮರ ಆದರೂ ಬರ್ಕೋಬೋದು, ಅಥವಾ ಯಾವುದಾದ್ರೂ ಪೇಂಟಿಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೆ ನಿಮಗೊಂಥರ ಖುಷಿಯಾಗತ್ತೆ ಇದನ್ನೆಲ್ಲ. ಆಯಿತಾ? ದೀಪಾವಳಿ ಹಬ್ಬದಲ್ಲಿ ಈ ರೀತಿ ಡೆಕೋರೇಷನನ್ನು ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಈವನ್ ನೀವು ಯಾವುದಾದ್ರೂ ಟೇಬಲ್ ಮೇಲೆ ಇಡಲಿಕ್ಕೋ ಯಾವುದಕ್ಕಾದರೂ ನೀವು ಮಾಡ್ಕೋಬೋದು. ಈಗ ನಾನಿಲ್ಲಿ ಅಕ್ರೆಲಿಕ್ ಕಲರ್ಸನ್ನು ತೆಗೆದುಕೊಂಡಿದ್ದೀನಿ, ಯೆಲ್ಲೋ ಮತ್ತು ರೆಡ್. ಫಸ್ಟ್ ಏನು ಮಾಡ್ತೀನಿ, ಈ ರೀತಿ ರೆಡ್ ಕಲರನ್ನು ತೆಗೆದುಕೊಂಡು ನೋಡಿ, ಈಗ ಇದಕ್ಕೆ ಹಚ್ಕೊಳ್ತೀನಿ ಸ್ಪಾಂಜ್ಗೆ. ನೆಕ್ಸ್ಟು ಯೆಲ್ಲೋನ ಹಚ್ಕೊಳ್ತೀನಿ. ಈಗ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ, ನೋಡ್ತಿದ್ದೀರಲ್ಲ. ಈ ರೀತಿ ಕಾಣಿಸ್ಬೇಕು. ಆಯಿತಾ? ಈ ರೀತಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ನೇಹಿತರೆ, ನಾನು ನಿಮಗೆ ಪರ್ಸ್ನಲಿ ಹೇಳೋದಾದರೆ ನೇಲ್ ಪಾಲಿಷಲ್ಲಿ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ ಇರುತ್ತೆ. ಯಾವುದೇ ಕಾರಣಕ್ಕೂ ಕಲರು ಹೋಗಲ್ಲ, ಏನೂ ಹೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಖಾಲಿ ಆಯಿತಾ? ಈಗ ನೆಕ್ಸ್ಟ್ ಮತ್ತೆ ಸ್ವಲ್ಪ ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಎರಡನ್ನೂ ಮಾಡ್ಕೊಳ್ತಾ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋದು. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಸಖತ್ತಾಗಿ ರೆಡಿಯಾಗಿದೆ. ಈಗ ಇದನ್ನು ಕಂಪ್ಲೀಟಾಗಿ ಆರ್ಲಿಕ್ಕೆ ಬಿಟ್ಬಿಡೋಣ. ಎಷ್ಟು ಚೆನ್ನಾಗಿ ಆರಬೇಕು ಅಂದರೆ, ಕಂಪ್ಲೀಟಾಗಿ ಆರಿದ ನಂತರ ನೀವು ನೆಕ್ಸ್ಟ್ ಹ್ಯಾಕನ್ನು ಹೇಳ್ಕೊಡ್ತೀನಿ. ಇದನ್ನು ಲಾಂಗ್ ಟರ್ಮ್ ಇಟ್ಕೋಬೇಕಲ್ವಾ? ಏನು ಮಾಡಿ ಅಂದರೆ, ಫೆವಿಕಲನ್ನು ತೆಗೆದುಕೊಂಡು ಈ ರೀತಿ ಫೆವಿಕಲನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದೇ ಒಂದು ಕೋಟ್ ಸಾಕು. ಆವಾಗ ಏನಾಗುತ್ತೆ ಅಂದರೆ, ಇದು ಶೈನಿಂಗೂ ಕೂಡ ಇರುತ್ತೆ, ಯಾವುದೇ ಕಾರಣಕ್ಕೆ ಹಾಳು ಕೂಡ ಆಗೋದಿಲ್ಲ, ಹಾಗೆ ಇರುತ್ತೆ. ನೋಡಿ, ಈ ರೀತಿ ರೆಡಿ ಆಯಿತು. ಈ ಬಾರಿ ದೀಪಾವಳಿ ಹಬ್ಬಕ್ಕೆ ಈ ಹ್ಯಾಕನ್ನು ಕೂಡ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ. ವಾವ್, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಬನ್ನಿ, ಈಗ ನೆಕ್ಸ್ಟು ದಿಯಾ ಹ್ಯಾಕನ್ನು ಹೇಳ್ಕೊಡ್ತೀನಿ. ಫಸ್ಟು ಒಂದು ಯಾವುದಾದ್ರೂ ಗಾಜಿನ ಬೌಲ್ಗೆ ನೀರನ್ನು ಹಾಕ್ಕೊಳ್ಳಿ. ಆನಂತರ ನಿಮ್ಮ ಹತ್ರ ಯಾವ ಕಲರ್ ಇದೆ ಆ ಕಲರನ್ನು ಒಂದು 2 ಹನಿಯಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ಟಿದ್ದೀನಿ, ನೀವು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳೋಣ. ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಯಾವುದಾದ್ರೂ ನೀವು ಪ್ಲಾಸ್ಟಿಕ್ದು ನೀರು ಕುಡಿಯೋದು ಗ್ಲಾಸ್ಗಳು ಬರುತ್ತೆ ನೋಡಿ, ಅದನ್ನಾದರೂ ಕಟ್ ಮಾಡ್ಕೋಬೋದು. ಅಥವಾ ಮಕ್ಕಳಿಗೆ ಬೈಂಡ್ ಹಾಕೋ ಲೇಬಲ್ ಬರುತ್ತೆ ನೋಡಿ, ಸ್ವಲ್ಪ ತಿಕ್ಕಾಗಿರೋದು ಬರುತ್ತೆ. ಅಥವಾ ಡೈರಿ ಮೇಲ್ಗಡೆ ಇರೋ ಕವರು, ಆ ರೀತಿ ಯಾವುದಾದ್ರೂ ತೆಗೆದುಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಮಧ್ಯ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ಆಯಿತಾ? ಈಗ ಈ ರೀತಿ ಹೋಲ್ಗೆ ನಾವೇನು ಮಾಡಬೇಕು, ಒಂದು ದೇವ್ರ ಮನೇಲಿ ಇಡುವಂಥ ಬತ್ತಿಯನ್ನು ತೆಗೆದುಕೊಂಡು ಈ ರೀತಿ ಒಸ್ಕೊಳ್ಳೋಣ. ಒಸ್ದುಬಿಟ್ಟು ಆ ತೂತೊಳಗಡೆ ಈ ಬತ್ತಿಯನ್ನು ಹಾಕ್ಕೊಳ್ಳೋಣ. ನೋಡಿದ್ರಾ? ಈಗ ನೆಕ್ಸ್ಟು ಇಲ್ಲಿ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಳ್ಳಿ. ಯಾಕಂದರೆ ಅದು ಹಿಂಗೆ ಎತ್ತಿದ ತಕ್ಷಣ ಬರಬಾರ್ದು ಅನ್ನೋ ದೃಷ್ಟಿಯಿಂದ, ಗೊತ್ತಾಯ್ತಲ್ಲ. ಈಗ ಇದಕ್ಕೆ ಸುಮಾರು ಒಂದು 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸುಮಾರು 3-4 ಗಂಟೆ ಉರಿಯುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅದು ಉರಿಯೋಲ್ಲ, ಚುರ್ ಅನ್ನತ್ತೆ. ಸೊ ಇದು ಟಿಪ್ಪನ್ನು ಗಮನದಲ್ಲಿಟ್ಕೊಳ್ಳಿ. ಈಗ ಇದನ್ನು ನೀರೊಳಗಡೆ ಹಾಕ್ತೀನಿ. ಈಗ ರೆಡಿ ಆಯಿತು. ಈಗ ಬನ್ನಿ ಹಚ್ಚೋಣ. ವಾವ್, ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನೋಡಲಿಕ್ಕೆ ಎಷ್ಟು ಖುಷಿಯಾಗತ್ತಲ್ಲ ಸ್ನೇಹಿತರೆ.
ಎಸ್ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಯಾವ ರೀತಿ ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲೇ ಸುಲಭವಾಗಿ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂತ. ಈ ಬಾರಿ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಇದೇ ರೀತಿ ಡೆಕೋರೇಷನ್ ಅನ್ನ ಮಾಡಿ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ಮನೆಯಲ್ಲೇ ಕೂತ್ಕೊಂಡು ಚಿನ್ನನ ಖರೀದಿ ಮಾಡಬಹುದು ಅಂತ. ನಿಮ್ಗೇನಾದ್ರೂ ಆಸಕ್ತಿ ಇತ್ತು ಅಂದರೆ ಗ್ರೋ ಆ್ಯಪ್ ಮುಖಾಂತರ ಚಿನ್ನನ ಖರೀದಿ ಮಾಡಿ. ಸೊ ಮತ್ತ್ಯಾಕೆ ತಡ, ಜಲ್ದಿ ಹೋಗಿ ಖರೀದಿ ಮಾಡೋಣ. ಎಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.